ಮೀಟರ್ ಅಂಡ್ ಸೆಂಟಿಮೀಟರ್. ಈ ವಿಡಿಯೋದಲ್ಲಿ ಮೀಟರ್ ಮತ್ತು ಸೆಂಟಿಮೀಟರ್ನ ಉಪಯೋಗಿಸಿಕೊಂಡು ಯಾವ ರೀತಿ ಲೆಕ್ಕಗಳನ್ನ ಮಾಡುವುದು ಮತ್ತ ಒಂದು ವಸ್ತುವನ್ನ ಕೊಟ್ಟಾಗ ಅದರ ಸುತ್ತಳತೆಯನ್ನ ಯಾವ ರೀತಿ ಕಂಡುಹಿಡಿಯುವುದು ಮುಂತಾದ ವಿಷಯಗಳನ್ನ ನೋಡೋಣ. ಲೆಟ್ ಅಸ್ ಸ್ಟಾರ್ಟ್. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟಾಪಿಕ್ ಅನ್ನ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ರಾಮು ಅಂಡ್ ಸ್ಯಾಮು are using a measuring tape to measure their own height. ರಾಮು ಮತ್ತು ಶ್ಯಾಮು ಅವರು ತಮ್ಮ ಎತ್ತರವನ್ನ ಅಳತೆ ಮಾಡಲು ನೋಡುತ್ತಿದ್ದಾರೆ. ರಾಮು read his height from the tape as 120 ಸೆಂಟಿಮೀಟರ್. ಈ ಹಿಂದಿನ ವಿಡಿಯೋದೊಳಗೆ ನೋಡಿವಿ ನಾವು 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ಇಂಪಾರ್ಟೆಂಟ್ ಅಂತಾನೆ ಹೇಳ್ತಿದ್ ನಾನು. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ಗೊತ್ತಿರಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್, ಕೋರ್ ಕಾನ್ಸೆಪ್ಟ್ ಇದು. Ramu read his height from the tape as 120 centimeter and Shamu read it as 1 meter 20 centimeter. ಹಂಗಂದ್ರ who is correct? Both are correct. ಯಾಕಂದ್ರ 1 meter is equal to 100 centimeter. ನೋಡ್ರಿ, 100 ಸೆಂಟಿಮೀಟರ್ 100 ಸೆಂಟಿಮೀಟರ್ ಪ್ಲಸ್ 20 ಸೆಂಟಿಮೀಟರ್ 120 ಸೆಂಟಿಮೀಟರ್ ಆಗುತ್ತಾ. Pinky says both are correct and draw this. Both are correct. ಇಲ್ಲಿ ನೋಡ್ರಿ, ಇದಕ್ಕ ಡಬಲ್ ಸ್ಕೇಲ್ ಅಂತಾರ. 1 ಸೆಂಟಿಮೀಟರ್ನ್ಯಾಗ 1 ಮೀಟರ್ನ್ಯಾಗ ತಗೊಳ್ಳೋದು. 100 ಸೆಂಟಿಮೀಟರ್ ಪ್ಲಸ್ 20 ಸೆಂಟಿಮೀಟರ್ 1 ಮೀಟರ್ ಪ್ಲಸ್ 20 ಸೆಂಟಿಮೀಟರ್. ನೋಡ್ರಿ ಎಷ್ಟು ಚೆನ್ನಾಗೈತಿ. ಲೆಟ್ ಅಸ್ ಡೂ. The village sarpanch got the depth of some wells in his village measured by 2 different people. ಗ್ರಾಮದ ಅಧ್ಯಕ್ಷರು ತಮ್ಮ ಹಳ್ಳಿಯಲ್ಲಿನ ಬಾವಿಗಳ ಆಳಗಳನ್ನ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳಿಂದ ಅಳತೆ ಮಾಡಿಸಿದ್ದಾರೆ. Fill in the blanks such that the depth are the same. ಏನಂದ್ರ ಒಬ್ರು ಮೀಟರ್ ನಲ್ಲಿ ಅಳೆದಿದ್ದಾರೆ, ಇನ್ನೊಬ್ರು ಸೆಂಟಿಮೀಟರ್ ನಲ್ಲಿ ಅಳೆದಿದ್ದಾರೆ. ಅದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ್ದಕ್ ಸಮ ಅನ್ನೋದನ್ನ ಬರೀರಿ ಅಂತ ಹೇಳ್ಯಾರ. ನೋಡೋಣ. 2 ಮೀಟರ್ ಇಸ್ ಈಕ್ವಲ್ ಟು 200 ಸೆಂಟಿಮೀಟರ್. ನಮಗ್ ಗೊತ್ತಿರಲಿ ಇದು ಕಾನ್ಸೆಪ್ಟ್ ಏನು. 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಇದು ಬೇಸಿಕ್ ಕಾನ್ಸೆಪ್ಟ್. ಇದು ಗೊತ್ತಿರ್ಬೇಕು. ಇದು ಗೊತ್ತಿತ್ತಂದ್ರ ಇನ್ನು ಇದ್ರ ಮೇಲೆ ಅನೇಕ ಲೆಕ್ಕಗಳನ್ನು ಮಾಡಬಹುದು. 2 ಮೀಟರ್ ಇಸ್ ಈಕ್ವಲ್ ಟು 200 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ 400 ಸೆಂಟಿಮೀಟರ್ ಆಲ್ರೆಡಿ ಕೊಟ್ರ. ಹಂಗಂದ್ರೆ ಇಲ್ಲಿ ಎಷ್ಟು ಇರುತ್ತಾ? 4 ಮೀಟರ್ ಇಸ್ ಈಕ್ವಲ್ ಟು 400 ಸೆಂಟಿಮೀಟರ್. 6 ಮೀಟರ್ ಇಸ್ ಈಕ್ವಲ್ ಟು 600 ಸೆಂಟಿಮೀಟರ್. ಇಲ್ಲೇ ನಾಲ್ಕನೇದ್ದು ಡ್ಯಾಶ್ ಮೀಟರ್ ಇಸ್ ಈಕ್ವಲ್ ಟು 800 ಮೀಟರ್ ಅಂತ ಹೇಳ್ಯಾರ. ಇಲ್ಲಿ ತಪ್ಪು ಕೊಟ್ರ. ಯಾಕಂದ್ರೆ ಇವೆಲ್ಲ ಸೆಂಟಿಮೀಟರ್ ಆಗದಾವಂದ್ರ ಆಕ್ಚುಲಿ ಇದು ಏನಾಗಬೇಕು? 8 ಮೀಟರ್ ಇಸ್ ಈಕ್ವಲ್ ಟು 800. ಅದಕ್ಕ ಬುಕ್ ನೊಳಗೆ ಒಂದೊಂದು ತಪ್ಪಾಗ್ಯಾವು. ಅದಕ್ಕ ಸರಿ ಮಾಡ್ತಾ ಇದೀನಿ ನಾನು. ನೀವು ಸರಿ ಮಾಡ್ಕೊಂಡ್ಬಿಡ್ರಿ. 800 ಸೆಂಟಿಮೀಟರ್ ಆಗತ್ತದ. ಸರಿನಾ? ಇದು ತಪ್ಪಿದೆ. ಬುಕ್ ನಲ್ಲಿನ ತಪ್ಪು ಕೊಟ್ರ. ಹಂಗಾಗಿ ಸ್ವಲ್ಪ ಸರಿ ಮಾಡ್ಕೊಳ್ರಿ. ನೆಕ್ಸ್ಟ್ ಒಂದೊಂದು ಈಗ ಹೊಸ ಪ್ರಿಂಟ್ ಅಲ್ಲ, ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವು. ಐಡೆಂಟಿಫೈ ದ ವೆಲ್ಸ್ with the same depth and match them. ನೋಡ್ರಿ, ಒಂದೇ ಆಳವನ್ನು ಹೊಂದಿರುವ ಬಾವಿಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಹೊಂದಿಸಿ ಅಂತ ಹೇಳ್ಯಾರ. 1 ಮೀಟರ್ 40 ಸೆಂಟಿಮೀಟರ್ 140 ಸೆಂಟಿಮೀಟರ್.
ಇದಕ್ಕೆ ಇದಾಯ್ತು. 4 ಮೀಟರ್ 60 ಸೆಂಟಿಮೀಟರ್ ಅಂತಂದ್ರ 460 ಸೆಂಟಿಮೀಟರ್ ಇಲ್ಲಿದೆ ನೋಡ್ರಿ. 2 ಮೀಟರ್ 30 ಸೆಂಟಿಮೀಟರ್ 230 ಸೆಂಟಿಮೀಟರ್. 5 ಮೀಟರ್ 50 ಸೆಂಟಿಮೀಟರ್ ಅಂದ್ರ 550 ಸೆಂಟಿಮೀಟರ್. ನೋಡ್ರಿ ಚೆನ್ನಾಗತ್ತ. ಲೆಟ್ ಅಸ್ ಎಕ್ಸ್ಪ್ಲೋರ್ ಆಕ್ಟಿವಿಟಿ ಕೊಟ್ರ ಏನಂದ್ರ ಸ್ಟೂಡೆಂಟ್ ವಿಲ್ ಮೆಜರ್ ದೇರ್ ಹೈಟ್ ಯೂಸಿಂಗ್ ಅ ಮೆಜರಿಂಗ್ ಟೇಪ್. ಮೇಕ್ ಅ ಟೇಬಲ್ ಇನ್ ಯುವರ್ ನೋಟ್ಬುಕ್ ಅಂಡ್ ಕಂಪ್ಲೀಟ್ ಇಟ್. ವಿದ್ಯಾರ್ಥಿ ಹೆಸರನ್ನು ಬರೀರಿ, ಹೈಟ್ ಇನ್ ಸೆಂಟಿಮೀಟರ್, ಹೈಟ್ ಇನ್ ಮೀಟರ್. ಸೆಂಟಿಮೀಟರ್ ಬಂದಿರುತ್ತಲ್ಲ ಅದಕ್ಕ ಡಿವೈಡ್ ಬೈ 100 ಮಾಡಿದ್ರು ಮೀಟರ್ ಒಳಗೆ ಬರುತ್ತ. ಸಿಂಪಲ್ ಇದೆ, ಮಾಡ್ರಿ. ಆನ್ಸರ್ ದ ಫಾಲೋಯಿಂಗ್. ಅದನ್ನ ಮಾಡಿದ ನಂತರ ವಿದ್ಯಾರ್ಥಿ ಹೆಸರು ಹೈಟ್ ಅನ್ನು ಮಾಡಿದ ನಂತರ ಹೈಟ್ ಆಫ್ ದ ಟಾಲೆಸ್ಟ್ ಚೈಲ್ಡ್. ಇದು ಗ್ರೂಪ್ ಆಕ್ಟಿವಿಟಿ. ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಮಾಡಿಸ್ರಿ, ಚೆನ್ನಾಗಿರುತ್ತ. ಬೋರ್ಡ್ ಮೇಲೆ ಬರೀರಿ, ಎಲ್ರು ಹೈಟ್ ಅನ್ನ ಅವ್ರ ಹೆಸರನ್ನ ಬರೀರಿ, ಹೈಟ್ ಅನ್ನ ಬರೀರಿ. ಮೀಟರ್ನಾಗಿಂತ ಸೆಂಟಿಮೀಟರ್ನಾಗ, ಸೆಂಟಿಮೀಟರ್ನಾಗಿಂತ ಮೀಟರ್ಗೆ ಯಾವ ರೀತಿ ಕನ್ವರ್ಷನ್ ಮಾಡೋದನ್ನ ಹೇಳ್ಕೊಡ್ರಿ ಅವ್ರಿಗೆ. ಹೈಟ್ ಆಫ್ ದ ಶಾರ್ಟೆಸ್ಟ್ ಚೈಲ್ಡ್. ಈಗ 2 ಮೀಟರ್ ತಗೊಂಡಿದ್ರಿ, 2 ಮೀಟರ್, 1 ಮೀಟರ್, 50 ಸೆಂಟಿಮೀಟರ್, ಹಿಂಗೇನೋ ಒಂದು ತಗೊಂಡಿರ್ತೀರಿ. 2.5 ಮೀಟರ್, 1.5 ಮೀಟರ್, 75 ಸೆಂಟಿಮೀಟರ್ ತಗೊಂಡಿರ್ತೀರಾ. ಅವಾಗ ಹೈಟ್ ಆಫ್ ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಆರ್ ಮೋರ್ ದ್ಯಾನ್ 1 ಮೀಟರ್ ಟಾಲ್. ಎಷ್ಟು ವಿದ್ಯಾರ್ಥಿಗಳು 1 ಮೀಟರ್ ಗಿಂತ ಹೆಚ್ಚು ಎತ್ತರ ಹೊಂದಿದ್ದಾರೆ ಅವನ್ನ ಬರೀರಿ. ನಂಬರ್ ಆಫ್ ಚಿಲ್ಡ್ರನ್ ಹೂ ಆರ್ ಶಾರ್ಟರ್ ದ್ಯಾನ್ 1 ಮೀಟರ್. ಎಷ್ಟು ವಿದ್ಯಾರ್ಥಿಗಳು, ಈಗ 50 ಸೆಂಟಿಮೀಟರ್ 75 ಸೆಂಟಿಮೀಟರ್ ಐತಲ್ಲ, ಅದು ಕಡಿಮೆ ಅಳತೆಯನ್ನ ಹೊಂದಿರುವಂತಹ ಮಕ್ಕಳು. ಈ ತರ ಅಳತೆ ಮಾಡಿ ಬರೀರಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್, ಫೆನ್ಸಿಂಗ್ ಅಂಡ್ ಲೇಸಿಂಗ್. ಬೇಲಿ ಹಾಕುವುದು ಮತ್ತು ಕಸೂತಿ ಮಾಡುವುದು. ಯಾವ ತರ? ಬೋಲಾ ಈಸ್ ಮೇಕಿಂಗ್ ಅ ಬೌಂಡ್ರಿ ವಿತ್ ಬ್ರಿಕ್ಸ್. ಇಲ್ಲಿ ಬೋಲಾ ಅವರು ಇಟ್ಟಿಗೆಗಳನ್ನ ಬಳಸಿ ಕಾಂಪೌಂಡ್ ಅನ್ನ ಮಾಡ್ತಾ ಇದ್ದಾರೆ, ಬೌಂಡ್ರಿಯನ್ನ ಮಾಡ್ತಾ ಇದ್ದಾರೆ. ಬ್ರಿಕ್ಸ್ ಫಾರ್ ಹಿಸ್ ವೆಜಿಟೇಬಲ್ ಗಾರ್ಡನ್. ಬೋಲಾ ಇಸ್ ಮೇಕಿಂಗ್ ಅ ಬೌಂಡ್ರಿ ವಿತ್ ದ ಬ್ರಿಕ್ಸ್ ಫಾರ್ ಹಿಸ್ ವೆಜಿಟೇಬಲ್ ಗಾರ್ಡನ್. ತರಕಾರಿಯ ತೋಟಕ್ಕೆ ಅವರು ಈ ತರ ಇಟ್ಟಿಗೆಗಳಿಂದ ಬದಿ ಅಂತಾರ ಅದಕ್ಕ, ಇಲ್ಲ ಬೌಂಡ್ರಿಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಏನಂತಾರ, ಕಾಂಪೌಂಡ್ ಅನ್ನ ಮಾಡ್ತಾ ಇದ್ದಾರೆ. ಕಲರ್ ದ ಬ್ರಿಕ್ಸ್ ಆನ್ ದ ಬೌಂಡ್ರಿ. ಹೌ ಮೆನಿ ಬ್ರಿಕ್ಸ್ ವಿಲ್ he needed to make the boundary. ಅದನ್ನ ಮಾಡಲು ಅವನಿಗೆ ಎಷ್ಟು ಇಟ್ಟಿಗೆಗಳ ಅಗತ್ಯವಿದೆ ನೋಡ್ರಿ. ಏನು? ಬೋಲಾ ತನ್ನ ತರಕಾರಿ ತೋಟಕ್ಕಾಗಿ ಇಟ್ಟಿಗೆಗಳಿಂದ ಸೀಮೆಯನ್ನ ಮಾಡುತ್ತಿದ್ದಾನೆ. ಸೀಮೆಯಲ್ಲಿನ ಇಟ್ಟಿಗೆಗಳಿಗೆ ಬಣ್ಣ ಹಾಕಿ ಗಡಿಗಳನ್ನ ಮಾಡಲು ಅಂತ ಎಷ್ಟು ಇಟ್ಟಿಗೆಗಳ ಅಗತ್ಯವಿದೆ? ದ ಲೆಂತ್ ಆಫ್ ಬೌಂಡ್ರಿ ಆಫ್ ಅನ್ ಆಬ್ಜೆಕ್ಟ್ ಆರ್ ಅ ಶೇಪ್ ಈಸ್ ಕಾಲ್ಡ್ ಪೆರಿಮೀಟರ್. ಇದು ಇಂಪಾರ್ಟೆಂಟ್ ನೋಡ್ರಿ. ಪೆರಿಮೀಟರ್ ಅಂದ್ರ ದ ಲೆಂತ್ ಆಫ್ ದ ಬೌಂಡರಿ ಆಫ್ ಅನ್ ಆಬ್ಜೆಕ್ಟ್ ಆರ್ ಅ ಶೇಪ್ ಈಸ್ ಕಾಲ್ಡ್ ಪೆರಿಮೀಟರ್. ಸುತ್ತಳತೆ ಅಂತ ಹೇಳ್ತಾರ ಅದಕ್ಕೆ, ಸುತ್ತಳತೆ. ದ ಲೆಂತ್ ಆಫ್ ಒಂದು ವಸ್ತುವಿನ ಅಥವಾ ಆಕೃತಿಯ ಗಡಿಯ ಉದ್ದವನ್ನ ಅದರ ಸುತ್ತಳತೆ ಅಂತ ಹೇಳ್ತಾರ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡ್ರಿ ನಿಮ್ಗೆ ನೀಟಾಗಿ. ನಾನ್ ಬೇಕಂದ್ರ ಇದು ಒಂದು ಆಯತ. ಹಿಂದೆ ನೀವು ಆಕೃತಿಗಳ ಬಗ್ಗೆ ಕಲ್ತೀರಿ. ಅಂದ್ರ ಶೇಪ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಆಕೃತಿಗಳು. ಆ ಚಾಪ್ಟರ್ ನಲ್ಲಿ ಆಕೃತಿಗಳ ಬಗ್ಗೆ ನೀಟಾಗಿ ಹೇಳಿಕೊಡಲಾಗಿತ್ತು, ನಾನು ಹೇಳ್ಕೊಟ್ಟಿನಿ, ಅವಾಗ ಕಲ್ತೀರಿ ನೋಡ್ರಿ. ಇದು 2 ಮೀಟರ್ ಹಂಗ, ಇದು 4 ಮೀಟರ್ ಐತಿ, ಇದು 2 ಮೀಟರ್, 4 ಮೀಟರ್. ಇಲ್ಲಿಂತ 2 + 4 + 2, 2 + 4 ಅಂದ್ರೆ 6, 6 + 2
8 ಪ್ಲಸ್ 4 ಅಂದ್ರ 12 ಸೆಂಟಿಮೀಟರ್ ಏನಾಗತ್ತ ಪೆರಿಮೀಟರ್ ಆಗತ್ತೆ. ಇದರ ಸುತ್ತಳತೆ ಈ ಆಕೃತಿಯ ಆಯತದ ಅಥವಾ ರೆಕ್ಟಾಂಗಲ್ ದ ಸುತ್ತಳತೆ 12 ಮೀಟರ್. ಇದ ಡೆಫಿನಿಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈಗ ಬೋಲಾ ಅವರಿಗೆ ಎಷ್ಟು ಇಟ್ಟಿಗೆಗಳು ಬೇಕಾಗ್ತವು ನೋಡ್ರಿ, ನೋಡೋಣ. ಇದು 1 ಅನ್ರಿ. 1 2 3 4 5 6 7 8 9 10 10 ಬೇಕು. ನೆಕ್ಸ್ಟ್ 1 2 3 4 5 6 7 ಇಲ್ಲಿಗೆ 7 ಆಗೈತಿ. ಓಕೆ, 7 8 ಇಲ್ಲಿ ಎಷ್ಟಾಯ್ತು 8. ಈ ಕಡೆ ನೋಡ್ರಿ 1 2 3 4 5 6 ನೆಕ್ಸ್ಟ್ 6 ಇಲ್ಲಿ ಅಂತ 1 2 3 4 5 6 7 8 9 ಇಲ್ಲಿಗೆ 9. ಒಟ್ಟು ಕಂಡಿಡಿರಿ, ಅದು ಪೆರಿಮೀಟರ್ ಆಗಿರುತ್ತೆ. 8 6 14 14 9 23 23ಕ್ಕೆ 3 ಎಲ್ಲ ಬಂತು 2 1 2 3. ಟೋಟಲ್ ಎಷ್ಟು ಬೇಕು? 33 bricks are needed to make a boundary. ಎಷ್ಟು ಬೇಕು? 33 ಇಟ್ಟಿಗೆಗಳು ಬೇಕು. ಚೆನ್ನಾಗಿದೆ ಅಲ್ವಾ? ಓಕೆ, let us do. Bola made a boundary of his garden in the following ways. Circle the boundary that is longest. ಈಗ ಲಾಂಗೆಸ್ಟ್ ಗೆ ಸರ್ಕಲ್ ಮಾಡ್ಬೇಕು ಅಂದ್ರ ನಮಗ್ ಇಲ್ಲಿ ಏನ್ ಗೊತ್ತಾಗಬೇಕು? ಪ್ರತಿಯೊಂದರಲ್ಲಿ ಎಷ್ಟೆಷ್ಟು ಇಟ್ಟಿಗೆಗಳದವು ಅಂತ ಗೊತ್ತಾಗಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಟೋಟಲ್ ಎಷ್ಟು ಇಟ್ಟಿಗೆಗಳದವು, ಇಲ್ಲಿ ಟೋಟಲ್ ಎಷ್ಟು ಇಟ್ಟಿಗೆಗಳದವು, ಇದ್ರೊಳಗೆ ಎಷ್ಟು ಇಟ್ಟಿಗೆಗಳದವು, ಇದ್ರೊಳಗೆ ಎಷ್ಟು ಇಟ್ಟಿಗೆಗಳದವು ಅಂತ ಗೊತ್ತಾದ್ರ ಟೋಟಲ್ ಗೊತ್ತಾಗತ್ತ. ನೋಡ್ರಿ 1 2 3 4 1 2 3 4 ಎಲ್ಲದ್ರೊಳಗು 4 4 ಅದವು. 1 2 3 4 5 6 7 8 9 10 10 ಅಂತಂದ್ರ 4 into 10 is equal to 40 ಆಗತ್ತ. ಇಲ್ಲೆಷ್ಟು? 40 ಇಟ್ಟಿಗೆಗಳದವು. ಟೋಟಲ್ 40 ಬ್ರಿಕ್ಸ್ ಅದಾವ ಇಲ್ಲೇ. ಸರಿನಾ? ಇಲ್ಲಿ ನೋಡ್ರಿ 1 1 2 3 4 5 6 7 8 9 10 11 12 12 plus 12 24. ಇಲ್ಲಿ ನೋಡೋಣ 1 2 3 4 5 6 7 24 14 24 14 ಎಷ್ಟಾಗತ್ತ? 8 38 ಆಯ್ತದ. ಇಲ್ಲಿ ಟೋಟಲ್ 38 ಬ್ರಿಕ್ಸ್ ಅದಾವ. ಇಲ್ಲಿ ನೋಡೋದಾದ್ರೆ ಈಗ ಇಲ್ಲಿ ಆತರ ಇದು ಇಲ್ಲ, ಟೋಟಲ್ ಆಗಿ ಕೌಂಟ ಮಾಡ್ಬೇಕೀಗ. ಹಂಗಂದ್ರ ಇಲ್ಲಿ ಇಂತ್ರ ಮಾಡೋಣ. ಸ್ಟಾರ್ಟಿಂಗ್ ಪಾಯಿಂಟ್ ಇದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 30 31 32 33 34 35 36 37 38 39 40 41 42 43 44 45 46 47 48 49 50. ಟೋಟಲ್ ಇಲ್ಲೇ 50 ಅದಾವು. ಟೋಟಲ್ 50 ಆಯ್ತು. ಹಂಗಂದ್ರ ಯಾವುದು ಚಿಕ್ಕದೈತಿ ನೋಡ್ರಿ? 1 2 3 4 5 6 7 8 9 11 10 11 12 50 ಐತಿ. ಯಾವುದು ಚಿಕ್ಕದೈತಿ ಹಂಗಂದ್ರೆ ಇದ್ರ ಬೋಲಾ ಮೇಡ್ ದ ಬೌಂಡರಿ ಆಫ್ ಹಿಸ್ ಗಾರ್ಡನ್ ಇನ್ ದ ಫಾಲೋಯಿಂಗ್ ವೇ. ಸರ್ಕಲ್ ದ ಬೌಂಡರಿ ದಟ್ ಈಸ್ ಲಾಂಗೆಸ್ಟ್. ಇದು ಲಾಂಗೆಸ್ಟ್ ಐತಿ. ನೋಡಿದ್ವಲ್ಲ ಈಗ. Next, let us find the perimeter of some shape using the dot grid. One is done for you.
ನೋಡ್ರಿ ಇಲ್ಲಿಂತ್ರ ಇಲ್ಲಿಗೆ 1 ಸೆಂಟಿಮೀಟರ್ ಅಂತ ಅವರ ತಗೊಂಡ್ಬಿಟ್ರ. ನಾವೀಗ ಜಸ್ಟ್ ಎಷ್ಟು ಡಾಟ್ಲಿಂತ ಇಲ್ಲಿ ನೋಡ್ರಿ 1 2 3 ಇಲ್ಲಿ ಅವ್ರು ಕೊಟ್ಟಾರ 10 ಸೆಂಟಿಮೀಟರ್ ಐತಂತ ನೋಡೋಣ. ಬೇಕಂದ್ರ ಇದನ್ನ 1 2 3 4 5 6 7 8 9 10 ಸೆಂಟಿಮೀಟರ್ ಇದೆ. ಕರೆಕ್ಟ್. 10 ಸೆಂಟಿಮೀಟರ್ ಅವರು ಕೊಟ್ರ 10 ಸೆಂಟಿಮೀಟರ್ ಇದೆ. ಈಗ ನಾವು ಬೇರೆ ಇದನ್ನ ನೋಡೋಣ. 1 2 3 4 5 6 7 8 9 10 ಇದು ಕೂಡ 10 ಸೆಂಟಿಮೀಟರ್ ಇದೆ. ಆಯ್ತು. ನೆಕ್ಸ್ಟ್ ಇದನ್ನ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 ಇದು ಪೆರಿಮೀಟರ್ ಎಷ್ಟಿದೆ? 8 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 11 12 13 14 ಇದು 14 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 ಇದು 18 ಸೆಂಟಿಮೀಟರ್ ಇದೆ. ಜಸ್ಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅದನ್ನ ಗುರ್ತು ಮಾಡಿಕೊಂಡು ಉಳಿದಿದ್ದನ್ನ ಅಳೆಯಿರಿ. ಹಿಂಗೆ ಇದ ಪೆರಿಮೀಟರ್, ಸರಿನಾ? ನೆಕ್ಸ್ಟ್ ನೋಡ್ರಿ, ಕಲರ್ ದ ಬೌಂಡ್ರಿ ವಿತ್ ದ ಲಾಂಗೆಸ್ಟ್ ಲೆಂತ್ ಇನ್ ಬ್ಲೂ. ಲಾಂಗೆಸ್ಟ್ ಲೆಂತ್ ಯಾವ್ದು ಬಂದೈತಿ? ಇದು 18 ಸೆಂಟಿಮೀಟರ್ ಐತಲ್ಲ, ಇದಕ್ಕ ಬ್ಲೂ ಅನ್ನ ಹಚ್ಚ್ರಿ. ಬ್ಲೂ ಕಲರ್ ಅನ್ನ ಹಾಕಿ. ನೆಕ್ಸ್ಟ್ ಕಲರ್ ದ ಬೌಂಡರಿ ವಿತ್ ದ ಶಾರ್ಟೆಸ್ಟ್ ಲೆಂತ್ ಇನ್ ಗ್ರೀನ್. ಶಾರ್ಟೆಸ್ಟ್ ಯಾವ್ದಿದೆ? 8 ಇದೆ ನೋಡ್ರಿ. ಇದಕ್ಕ ಬೌಂಡರಿಗೆ ಗ್ರೀನ್ ಅನ್ನ ಹಾಕಿ, ಗ್ರೀನ್ ಕಲರ್ ಅನ್ನ ಹಾಕಿ. ನೆಕ್ಸ್ಟ್ ಟಿಕ್ ದ ಶೇಪ್ ವಿತ್ ದ ಸೇಮ್ ಲೆಂತ್. ಸೇಮ್ ಲೆಂತ್ ಯಾವ್ಯಾವ ಅದವು? ಇದು ಸೇಮ್ ಇರೋದು 10 10 ಸೇಮ್ ಐತಲ್ಲ, ಇದು ಸೇಮ್ ಇದೆ. ಓಕೆ, ಇದಾಯ್ತು. ನೆಕ್ಸ್ಟ್ ಡ್ರಾ ಎನಿ ಆಫ್ ದ ಫಾಲೋಯಿಂಗ್ ಶೇಪ್ ಹ್ಯಾವ್ ದ ಸೇಮ್ ಪೆರಿಮೀಟರ್, ಟಿಕ್ ದೆಮ್. ಇಲ್ಲಾಗ್ಲೇ ಶೇಪ್ ಅನ್ನ ಕೊಟ್ಬಿಟ್ರ ಅವನ್ನ ಅಳತೆಯನ್ನು ಮಾಡೋದಿಲ್ಲ ನಾವು. ಡ್ರಾ ಮುಂದಿನ ಆಕೃತಿಗಳಲ್ಲಿ ಯಾವುಗಳಾದರೂ ಒಂದೇ ಸುತ್ತಳತೆಯನ್ನು ಹೊಂದಿವಿ ಟಿಕ್ ಮಾಡಿ ಅಂತ ಹೇಳಾರ. ಡೂ ಎನಿ ಆಫ್ ದ ಫಾಲೋಯಿಂಗ್ ಶೇಪ್ ಹ್ಯಾವ್ ದ ಸೇಮ್ ಪೆರಿಮೀಟರ್, ಟಿಕ್ ದೆಮ್. ಓಕೆ, ನೋಡೋಣ. 1 2 ಇಲ್ಲೇ 1 ಅಂತ ಅವರ ಗುರುತಿಸ್ಯಾರ. ಅದಕ್ಕ 1 2 3 4 5 6 7 8 9 10 11 ಇದೆಷ್ಟು? 11 ಸೆಂಟಿಮೀಟರ್ ಇದೆ ಈ ಆಕೃತಿ. ಬಿ ಆಕೃತಿಯನ್ನು ನೋಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 ಸೆಂಟಿಮೀಟರ್. 1 2 3 4 5 6 7 8 9 10 ಇದೆಷ್ಟಿದೆ? 10 ಸೆಂಟಿಮೀಟರ್. ಇಲ್ಲಿಂದ ನೋಡೋಣ. 1 2 3 4 5 6 7 8 9 10 11 12 ಇದು 12 ಸೆಂಟಿಮೀಟರ್ ಇದೆ. 12 ಸೆಂಟಿಮೀಟರ್. ಇದು 10 ಸೆಂಟಿಮೀಟರ್. ಇದು 11 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಆಕೃತಿಯನ್ನ ನೋಡ್ರಿ. ಇಲ್ಲಿಂದ ಗುರುತಿಸೋಣ. 1 2 3 4 5 6 7 8 9 10 11 12 13 14 14 ಸೆಂಟಿಮೀಟರ್. 1 2 3 3 3 6 ಈ ಕಡೆ 4 ಐತಿ. 4 4 8 8 6 14 ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಅಂತ ಗುರ್ತು ಮಾಡ್ಕೊಡ್ರಿ. 1 2 3 4 5 6 7 8 9 10 11 12 13 14 ಇದು ಎಷ್ಟಾಯ್ತು? 14 ಸೆಂಟಿಮೀಟರ್ ಆಯ್ತು. ನೆಕ್ಸ್ಟ್ ಇಲ್ಲಿ ಅಂತ ನೋಡ್ರಿ. 1 2 3 4 5 6 7 8 9 10 11 12 13 14
ಅವ್ರೇನ್ ಹೇಳ್ಯಾರ, ಮುಂದಿನ ಆಕೃತಿ ಯಾವ್ದಾದ್ರು ಒಂದೇ ಸುತ್ತಳತೆ ಹೊಂದಿದೆ ಟಿಕ್ ಮಾಡಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಈ ಡಿ ಇ ಎಫ್ ಎಲ್ಲವೂ ಒಂದೇ ಅಳತೆಯನ್ನ ಹೊಂದ್ಯಾವ. ಡಿ ಇ ಎಫ್ ಗಳು ಒಂದೇ ಅಳತೆಯನ್ನ ಹೊಂದಿವೆ. ಡಿ ಇ ಎಫ್ ಹ್ಯಾವ್ ಸೇಮ್ ಪೆರಿಮೀಟರ್. Same perimeter. Next, pick the garden with the minimum perimeter. Okay. ನೋಡೋಣ, ಇಲ್ಲಿ ನೋಡ್ರಿ, 1 2 3 4 ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ. 5 6 7 8 9 10 11 12 13 1 2 3 4 5 6 7 8 9 10 11 12 13 14 ಆ ತರ ಗೊತ್ತಾಗಲ್ಲ. ಈಗ ನೋಡ್ರಿ ಏನ್ ಮಾಡ್ಬೇಕಂದ್ರೆ, ಈಗ 1 2 3 4 ಇಲ್ಲಿ 4 ಇರತ್ತ, 4 4 8 ಆಯ್ತು. ಈ ಕಡೆ ನೋಡ್ರಿ 1 2 3 4 5 5 5 10 10 8 18 ಇದು ಎಷ್ಟಾಯ್ತು? 18 ಸೆಂಟಿಮೀಟರ್ ಆಗತ್ತ. 18 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಈಗ ಇದನ್ನ ನೋಡ್ಬೇಕು. ಅದು ಗೊತ್ತಾಗ್ಲಿಲ್ಲ, ಇಲ್ಲೇ 1 2 3 4 5 ಇದು 5 ಕರೆಕ್ಟ್ ಐತಿ. 1 2 ಇಲ್ಲೇ ಸ್ವಲ್ಪ ಕಡಿಮೆ ಆಗುತ್ತ. ಎಷ್ಟು ಕಡಿಮೆ ಆಗುತ್ತಂದ್ರ 1 2 3 4 5 6 7 8 9 ಏನಿದು? 1 2 3 4 5 6 7 8 9 9 ಆಯ್ತಿದು. ಓಕೆ, ತಡಿ, 9 ಇಲ್ಲೇ 10 10 ಈ ಕಡೆ 5 9 ಪ್ಲಸ್ 5 5 10 ಪ್ಲಸ್ 1 2 3 4 5 5 ಇಲ್ಲ ಅಂದ್ರೂ 15 15 9 24 ಆತಿದು. 24 ಸೆಂಟಿಮೀಟರ್. ಇದ್ರ ಪೆರಿಮೀಟರ್ 24 ಇದೆ. ಯಾಕಂದ್ರೆ ಇಲ್ಲಿ ಒಳಗೆ ಹಿಂಗ್ ಬಂದೈತಲ್ಲ, ಆದ್ದರಿಂದ ಇದನ್ನ ನೋಡೋಣ. 1 2 3 4 5 6 7 8 7 8 9 10 11 12 13 14 15 16 17 18 19 20 ಇದು 20 ಸೆಂಟಿಮೀಟರ್ ಇದೆ. ಅವ್ರೇನ್ ಹೇಳ್ಯಾರ? ಟಿಕ್ ದ ಗಾರ್ಡನ್ ವಿತ್ ಅ ಮಿನಿಮಮ್ ಪೆರಿಮೀಟರ್. ಮಿನಿಮಮ್ ಪೆರಿಮೀಟರ್ ಯಾವ್ದಾಯ್ತು? ಇದಾಯ್ತು. 18 centimeter is the minimum. Estimate and measure the perimeters of shapes around you using a scale and write them in the space given below. ನಿಮ್ಮ ಸುತ್ತಲಿನ ಆಕೃತಿಗಳ ಸುತ್ತಳತೆಗಳನ್ನ ಅಂದಾಜಿಸಿ ಮತ್ತು ಅಳತೆ ಪಟ್ಟಿ ಉಪಯೋಗಿಸಿ ಅಳತೆ ಮಾಡಿ. ಆ ಅಳತೆಗಳನ್ನ ಮುಂದೆ ನೀಡಿರುವ ಸ್ಥಳದಲ್ಲಿ ಬರೆಯಿರಿ ಅಂತ ಹೇಳಾರ. ಎಸ್ಟಿಮೇಟ್, ನಿಮ್ಗೆ ಎಷ್ಟು ಅನ್ಸುತ್ತಾ ಅಷ್ಟು ಎಸ್ಟಿಮೇಟ್ ಮಾಡೋದು, ನಂತರ ಅವನ್ನ ಆಕ್ಚುಯಲ್ ಅಳತೆಯನ್ನ ಮಾಡಿ ಬರೆಯೋದು. ಈಗ ಡೆಸ್ಕ್ ಹಂಗ ಒಂದು ಅಂದಾಜು ಅಳತೆ ಹೇಳ್ತೇನೆ ನೀವು, ಸೆಂಟಿಮೀಟರ್ ಅಥವಾ ಮೀಟರ್ ನಲ್ಲಿ. ಎಷ್ಟು ಡೆಸ್ಕ್ ಅನ್ನ ಅಳತೆ ಮಾಡಿದಾಗ 1.5 2 ಈ ಕಡೆ ಒಂದಿಷ್ಟು 3 ಈ ಕಡೆ 10 10 20 ಅಂತಂದ್ರ ಒಂದು 3 ಮೀಟರ್
20 ಸೆಂಟಿಮೀಟರ್ ಐತಿ ಅಂತ ಇಟ್ಕೊಳ್ಳೋಣ. 3 ಮೀಟರ್ 20 ಸೆಂಟಿಮೀಟರ್ ಅಥವಾ 3.2 ಸೆಂಟಿಮೀಟರ್ ಅಂತಂದ್ರೂ ನಡೀತೈತೆ. ಅದು 3.20 ಸೆಂಟಿಮೀಟರ್. ನೈಜವಾದ ಅಳತೆಯನ್ನು ನೋಡ್ರಿ. ಕಪ್ಪು ಹಲಗೆ, ಕಪ್ಪು ಹಲಗೆ 8, 3, 6, 14 ಮೀಟರ್ ಐತೆ ಅಂತ ನಾನು. ಕ್ಲಾಸ್ ರೂಮ್ ಫ್ಲೋರ್, ತರಗತಿಯ ನೆಲ ಒಂದು 28 ಮೀಟರ್ ಐತಿ ಅಂತ ಇಟ್ಕೊಳ್ಳಾರ. ಇನ್ನು ಹೆಚ್ಚಿಗೆ ಇರ್ಬೋದು. ಆಕ್ಚುಯಲ್ ಅಳತೆ ಎಷ್ಟೈತಿ, ಪೆರಿಮೀಟರ್ ಅಳೆಯೋದನ್ನ ಹೇಳ್ಕೊಟ್ಟೈತಲ್ಲ ಆ ರೀತಿ. ಈಗ ಬುಕ್ ತಗೊಳ್ರಿ, ಅದರದ ಪೆರಿಮೀಟರ್ ಕಂಡಿಡಿರಿ. ನೆಕ್ಸ್ಟ್ ನೋಟ್ಬುಕ್ ನಿಮ್ಮಲ್ಲಿ ಇರೋಂತಾವ ಇವು. ನೋಟ್ಬುಕ್, ರಬ್ಬರ್ ಇರುತ್ತಲ್ಲ ಅದ್ರ ಪೆರಿಮೀಟರ್ ಅನ್ನ ಕಂಡಿಡಿರಿ. ಇವನೊಂದಿಷ್ಟು ಮಾಡ್ರಿ, ಸರಿನಾ? ನೆಕ್ಸ್ಟ್ ಡ್ರಾ 3 different shape with perimeter of 20 centimeter. 3 different shape 20 ಸೆಂಟಿಮೀಟರ್ ಇರ್ಬೇಕು. ಇಲ್ಲಿ ನೋಡ್ರಿ, ಒಂದು ಏನಂದ್ರ 1, 3, 4, 5. 1, 2, 3, 4, 5. 1, 2, 3, 1, 2, 3, 4. ಇದು 4 ಆತನ. ಹಂಗಂದ್ರೆ ಇಲ್ಲಿ ಬರ್ಲಿ, ಅದು 5 ಆತ. ಈಗ ಓಕೆ, ಇದು 5 ಇಲ್ಲಿಗೆ, ಇಲ್ಲಿ ಇಂತ್ರ ಇಲ್ಲಿಗೆ 5, 5, 10, 15, 20. ಇದು ಏನಾಯ್ತು? ಸ್ಕ್ವೇರ್. ಇದು ಸ್ಕ್ವೇರ್ ಪೆರಿಮೀಟರ್ 20 ಇದೆ. ಇದನ್ನ ತಗೊಳ್ರಿ, ಕೆಳಗಿಂದು ಸರಿ ಐತಿ. ಇಲ್ಲಿವರೆಗೂ ತಗೊಂಡ್ರ. ನೆಕ್ಸ್ಟ್ 5, 5, 8, 8, 16, 4, 4, 16. ಹಂಗ್ ಬೇಡ. 6, 6, 12, 4, 4. ಈ ಕಡೆ ಅಂತ 6 ತಗೊಂಡ್ಬಿಡಾರ. 1, 2, 3, 4, 5, 6. ನೋಡ್ರಿ, 1, 2, 3, 4, 5, 6. ಕರೆಕ್ಟ್. ಈ ಕಡೆ 4 ತಗೊಳ್ಳೋಣ. 1, 2, 3, 4. ಹಿಂಗಾತ. ನೋಡ್ರಿ, ಇದು 20 ಸೆಂಟಿಮೀಟರ್ ಆಗುತ್ತೆ. 6 ಸೆಂಟಿಮೀಟರ್, 4 ಸೆಂಟಿಮೀಟರ್, 6 ಸೆಂಟಿಮೀಟರ್, 4 ಸೆಂಟಿಮೀಟರ್. 6, 4, 10. ಈ ಕಡೆ 10, 20. ಟೋಟಲ್ ಇದು 5 ಸೆಂಟಿಮೀಟರ್ ಐತಿ. ಇದು ಸ್ಕ್ವೇರ್ ಆಗಿರೋದ್ರಿಂದ 5 ಸೆಂಟಿಮೀಟರ್, 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಎಲ್ಲವನ್ನು ಕೂಡಿಸಿದ್ರ 20 ಸೆಂಟಿಮೀಟರ್ ಬರುತ್ತೆ. ಎಷ್ಟು ಆಕೃತಿಗಳನ್ನ ಹೇಳ್ಯಾರ ಅವರು? ಡ್ರಾ ಡಿಫ್ರೆಂಟ್ ಶೇಪ್ ವಿತ್ ಪೆರಿಮೀಟರ್ 20. 3 ಡಿಫ್ರೆಂಟ್ ಶೇಪ್ ಅಂತಂದ್ರ ಇಲ್ಲೇ ಈಗ 2ಗೆ ಜಾಗ ಖಾಲಿ ಆಗೈತೆ ಅನ್ಸುತ್ತ. ನೆಕ್ಸ್ಟ್ ಇನ್ನೊಂದನ್ನ ಮತ್ತೇನ್ ಡ್ರಾ ಮಾಡ್ಬೋದು? ಇದನ್ನ ಚೇಂಜ್ ಮಾಡಿದ್ರು ಬರುತ್ತೆ. ಈಗ ಇದನ್ನ 8, 8, 16 ತಗೊಂಡ್ವಿ. ಅಲ್ಲಿ 2, 2, 4 ತಗೊಂಡ್ರು ಡಿಫ್ರೆಂಟ್ ಶೇಪ್ ಆಗಲ್ಲ. ಇಲ್ಲಿ ರೆಕ್ಟ್ಯಾಂಗಲ್ ಆಗ್ಲಿ ಆಲ್ರೆಡಿ ತಗೊಂಡಿವಿ. ನೆಕ್ಸ್ಟ್ ಏನು ಸರ್ಕಲ್ ತಗೋಬಹುದು. ನೆಕ್ಸ್ಟ್ ತ್ರಿಭುಜ ತಗೊಂಡ್ರ ಇಲ್ಲ 2, 1, 2, 3, 4, 5. ಇನ್ನೊಂದು ಆಕೃತಿ ಯಾವ ತಗೊಳ್ಳೋಣ? ಯಾವ ಆಕೃತಿ ತಗೋಬಹುದು ಅನ್ನೋದನ್ನ ಕಮೆಂಟ್ ಮಾಡ್ರಿ, ನೋಡೋಣ.
ಅಲ್ಲಿಗೆ ಜಾಗ ಸಾಕಾಗೈತಿ ಈಗಾಗ್ಲೇ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ದ ಕ್ಲೀನೆಸ್ಟ್ ವಿಲೇಜ್, ಅತ್ಯಂತ ಸ್ವಚ್ಛ ಗ್ರಾಮವನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ.